ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿವಿಧಾಸರಸೌಖ್ಯ ದುಃಖಸತ್ಕಾರಣಾಯ ವಿತಾಯ ನಮೋ ನಮಸ್ತೆ. ಅಕ್ಷಯ ತೃತೀಯ, ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿಯನ್ನು ನಾವು ಪಡ್ಕೋಬೇಕು. ಅಕ್ಷಯ ಅಂತ ಇದೆ. ವಸ್ತುತಃ ಬ್ರಹ್ಮದೇವರೇನಿದ್ದಾರೆ ಅವರು ಸ್ವಯಂ ಸಿದ್ಧವಾದ 3 ಮುಹೂರ್ತ ಇದೆ. ಸ್ವಯಂ ಸಿದ್ಧವಾದದ್ದು. ಸ್ವಯಂ ಸಿದ್ಧ ಅಂದ್ರೇನು? ಬೆಳಿಗ್ಗೆ ಸೂರ್ಯೋದಯದಿಂದ ಹಿಡಿದು ಸಾಯಂಕಾಲ ಸೂರ್ಯ ಅಸ್ತ ಆಗುವವರೆಗೂ ಅಷ್ಟು ಕಾಲವೂ ಕೂಡ ಅದು ಪವಿತ್ರವಾದದ್ದು. ಯಾವ ಕಾಲದಲ್ಲಿ ಬೇಕು ಯಾವ ಕಾರ್ಯವನ್ನು ಮಾಡಬಹುದು, ಅದು ಮುಖ್ಯವಾದದ್ದು. ಅದರಲ್ಲಿ ವೈಶಾಖ ಶುಕ್ಲ ತೃತೀಯ ಅಕ್ಷಯ ತೃತೀಯ ಅಂತ ಹೆಸರು. ಇದು ಒಂದಾಯಿತು. ಎರಡನೆಯದು ವಿಜಯದಶಮಿ, ಮೂರನೆಯದು ಉಗಾದಿ. ಅರ್ಧದ್ದು ಯಾವುದಪ್ಪ ಅಂದರೆ ಬಲಿಪಾಡ್ಯಮಿ. ವಸ್ತುತ ಪಾಡ್ಯ ಅಂದರೆ ಅಗ್ನಿದೇವತೆ. ಅದಕ್ಕೆ ಅವತ್ತೇನಾದ್ರು ಮಾಡಿದ್ರೆ ಅಗ್ನಿ ಅನಾಹುತ ಆಗೇ ಆಗುತ್ತೆ. ಆದರೆ ಈ ಬಲಿಪಾಡ್ಯಮಿ 12 ಗಂಟೆವರೆಗೂ ಯಾವುದಾದ್ರು ಅಂಗಡಿ ಪ್ರಸ್ಥಾಪನೆ ಮಾಡೋದು ಅಥವಾ ಬೇರೆ ಯಾವುದು ಒಳ್ಳೆ ಕೆಲಸ ಮಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ. ಒಟ್ಟು 3 ಮುಹೂರ್ತ ಅಂತ ಕರೆದಿದ್ದಾರೆ. ಈ ಮುಹೂರ್ತಗಳಲ್ಲಿ ದಿನಶುದ್ಧಿಯನ್ನಾಗಲಿ ವಾರಶುದ್ಧಿಯನ್ನಾಗಲಿ ನಕ್ಷತ್ರ ಕರಣಾದಿ ಯಾವ ಶುದ್ಧಿಯನ್ನು ವಿಚಾರ ಮಾಡಬೇಕಾಗಿಲ್ಲ. ಸ್ವಯಂ ಸಿದ್ಧ ಮುಹೂರ್ತಗಳಾದ್ದರಿಂದ ಉಪನಯನ ವಿವಾಹಾದಿಗಳನ್ನು ಮಾಡಬಹುದು, ಅದು ಮಾಡ್ತಾರೆ. ಆದರೆ ಅಕ್ಷಯ ತೃತೀಯದಲ್ಲಿ ಒಂದು ಸ್ವಲ್ಪ ನಾವು ತಿಳ್ಕೋಬೇಕಾದ್ದು ಒಂದು ವಿಷಯ ಇದೆ. ಅಕ್ಷಯ ತೃತೀಯ ತ್ರೇತಾಯುಗಾದಿ. ಅದು ಪಿತೃಗಳ ತರ್ಪಣಕ್ಕೆ ಸಂಬಂಧಪಟ್ಟದ್ದು. ಆಗ ಉಪನಯನಾದಿಗಳು ಮಾಡೋದು ಹೇಗೆ? ಅದಕ್ಕೆ ಆಗ ಉಪನಯನ ಮಾಡೋದಾದರೆ ವೈಶಾಖ ಮಾಸ ಚೆನ್ನಾಗಿದೆ, ಆಗ ಉತ್ತರಾಯಣ ಇರುತ್ತೆ, ಅದು ಚೆನ್ನಾಗಿದೆ. ಅಲ್ಲದೆ ವೈಶಾಖ ತೃತೀಯ ಅಂದಮೇಲೆ ಒಳ್ಳೆಯದೇ, ಅದು ಚೆನ್ನಾಗೇ ಇದೆ. ಮಂಗಳವಾರ ಶನಿವಾರ ಬಿಟ್ಬಿಟ್ರೆ ಒಳ್ಳೆಯದಾಗಿದ್ದೇ ಇದೆ. ಆದರೂ ಕೂಡ ನಾವು ಸರಿಯಾಗಿ ತಾರಾಬಲ ಚಂದ್ರಬಲ ಎಲ್ಲವನ್ನು ನೋಡಿ ಉಪನಯನ ಮಾಡಬೇಕೆ ಹೊರತಾಗಿ ಅಕ್ಷಯ ತೃತೀಯ ಹೆಂಗೆ ಬೇಕೋ ಮಾಡ್ಬೋದು ಅಂಥೇಳಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ಇದು ಕೂಡ ಒಂದು ಇಟ್ಕೋಬೇಕು. ವಿವಾಹ, ಉಪನಯನ, ಅಕ್ಷರಾಭ್ಯಾಸ, ದೇವತಾ ಪ್ರತಿಷ್ಠೆ, ಭಾವಿ ತೋಳಲಿಕ್ಕೆ ಅದಿಟ್ಕೊತಾರೆ. ಆದ್ದರಿಂದ ಇದಕ್ಕೆ ಪಂಚಾಂಗ ಶುದ್ಧಿ ನೋಡುವ ಅವಶ್ಯಕತೆ ಏನಿಲ್ಲ. ಆದರೂ ಕೂಡ ನಾವು ಒಳ್ಳೆಯ ಮುಹೂರ್ತದಲ್ಲಿ ನಾವು ಮಾಡಿದ್ವಿ ಅಂದರೆ ಇನ್ನೂ ವಿಶಿಷ್ಟವಾದ ಫಲ ಬರುತ್ತೆ. ಯಾಕೆಂದರೆ ಅಕ್ಷಯ ತೃತೀಯ ಎಂಬತಕ್ಕಂಥ ತ್ರೇತಾಯುಗಾದಿ ಆದ್ದರಿಂದ ಅಧಿಕಾರಿಗಳು ತಿಲದರ್ಪಣ ಕೊಡ್ತಾರೆ. ಉಪನಯನ ಅಂತೆ ತಿಲದರ್ಪಣ ಕೊಡ್ತಾರಂತ ಏನಿದು ವಿರುದ್ಧ ಆಗತ್ತೆ. ಅದಕ್ಕೋಸ್ಕರವಾಗಿ ಉಪನಯನ ಮಾಡುವವರು ಸರಿಯಾದ ಮುಹೂರ್ತವನ್ನು ಜ್ಯೋತಿಷ್ಕರಿಂದ ತಿಳ್ಕೊಂಡು ಆ ಪ್ರಕಾರ ಆ ಮುಹೂರ್ತದಲ್ಲೇ ಮಾಡೋದು ವಾಸಿ ಅಂತ ಒಳ್ಳೆಯದು. ಇದಾದ ಮೇಲೆ ಇನ್ನೊಂದು ವಿಶೇಷ ಹೇಳ್ತಾರೆ ಇಲ್ಲಿ. ಈ ಒಂದು ಅಕ್ಷಯ ತೃತೀಯದಲ್ಲಿ ಏನೋ ಬಂಗಾರ ತೆಗೆದುಕೊಂಡ್ಬಿಟ್ರೆ ನಮಗೆ ಏನು ಅಕ್ಷಯ ಆಗೋಗುತ್ತೆ ಅಂತ. ಇದು ಎಲ್ಲಾದರೂ ನಂಬುವ ಮಾತನ್ನು ಹೇಳಿರಿ. ಯಾವತ್ತೂ ಶಾಸ್ತ್ರ ಹೇಳಿದರೆ ನಾವು ಸರಿಯಾಗಿ ಅದರ ಆಂತರ್ಯ ತಿಳ್ಕೋಬೇಕು. ಅದನ್ನು ಈ ಅಂಗಡಿಯವರು ಯಾರು ಅವರು ಸೇರಿ ಮಾಡಿರೋದು ಅಷ್ಟೇ ಹೊರತಾಗಿ ವಸ್ತುತಃ ಹಾಗಾದರೆ ಎಲ್ಲರೂ ಬಂಗಾರ ತೊಗೊಂಡ್ಬರ್ತಾರೆ. ಹಾಗಾದರೆ ಅದೊಂದೇ ಯಾಕೆ ಅಕ್ಷಯ ಆಗಬೇಕು? ಬಂಗಾರ ತೊಗೊಂಡ್ರೆ ಮಾಡಿದ್ದೆಲ್ಲ ಮೂರ್ಖತನ. ಹಾಗೆಲ್ಲ ಇಲ್ಲ. ಅಕ್ಷಯದಿಂದ ಏನು ಹೇಳ್ತಾ ಇರೋದು? ನೀವು ಬ್ರಹ್ಮದೇವರು ವರ ಕೊಟ್ಟಿದ್ದು ನಿಮಗೆ ಯಾವುದೇ ರೀತಿಯಾದಕ್ಕಂಥ ದಾನ ಧರ್ಮಾದಿಗಳು ಮಾಡಿದಾಗ ನಿಮಗೆ ಅಕ್ಷಯವಾದ ಫಲ ಬರುತ್ತೆ ಅಂತ ಹೇಳಿದ್ದು. ಅಕ್ಷಯವಾದ ಫಲ ಬರುತ್ತೆ ಅಂತ ಅಷ್ಟೇ ಹೇಳಿದ್ದವರು, ಹೊರತಾಗಿ ನೀವಿದು ತೊಗೊಂಡ್ರೆ ಅಕ್ಷಯ ಆಗುತ್ತೆ ಅದೆಲ್ಲ ಇಲ್ಲ. ಅದ್ಯಾವುದು ಎಲ್ಲ ಜನರನ್ನು ಮೋಸ ಮಾಡಲಿಕ್ಕೆ ಮಾಡಿರತಕ್ಕಂಥ ವ್ಯಾಪಾರ. ಆಯಿತು, ಬಂಗಾರ ತೆಗೆದು ನೋಡಿರಿ. ನೀವು 1 kg ಬಂಗಾರ ತೊಗೊಂಬಿಡಿ. ಮುಂದಿನ ತಿಂಗಳಿಗೆ ಅದು 2 kg ಆಗಿದ್ದರೆ ಸರಿ, ಪರವಾಗಿಲ್ಲ. ಹಾಗಿದ್ದರೆ ಬಂಗಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಖ್ಯವಾಗಿ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ? ಲಕ್ಷ್ಮಿಯ ಅನುಗ್ರಹವನ್ನು ಸಂಪಾದನೆ ಮಾಡಿ, ನಾನು ಹೀಗೆ 1 ಗ್ರಾಮು 2 ಗ್ರಾಮು ಬಂಗಾರ ತೊಗೋಬೇಕು ಅಂತಿದ್ದೀನಮ್ಮ, ಅದು ನಿನ್ನ ಕೊರಳಿಗೆ ಹಾಕಿ ನೋಡಲಿಕ್ಕೆ ನಾನು ಅಂಥೇಳಿ ಪ್ರಾರ್ಥನೆ ಮಾಡಿ ಅದನ್ನು ಅಕ್ಷಯ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ತಂದು ಚೆನ್ನಾಗಿ ತೊಳೆದು ಅನಂತರ ದೇವರಿಗೆ ಹಾಕಿ 1 ವಾರ ಅವಳ ಕುತ್ತಿಗೆಯೆಲ್ಲ ಇಟ್ಟು ಅನಂತರ ನಾವು ಅವಳ ಅನುಮತಿ ತೊಗೊಂಡು ಧಾರಣ ಮಾಡಿದ್ವಿ ಅಂದರೆ ಅವಳ ಅನುಗ್ರಹ ಮಾಡಿದರೂ ಮಾಡಬಹುದು. ಬೇಕಾದರೆ ಇಲ್ಲದೇ ಇದ್ದರೆ ಖಂಡಿತ ಇಲ್ಲ. ಆದ್ದರಿಂದ ಇದು ತ್ರೇತಾಯುಗದಲ್ಲಿ ಅಕ್ಷಯ ಆಗತ್ತೆ ಅಂತಿಲ್ಲ. ಬ್ರಹ್ಮದೇವರು ವರ ಕೊಟ್ಟಿದ್ದಕ್ಕಾಗಿ ಯಾವುದೇ ದಾನ ಮಾಡಿದರೂ ಕೂಡ ಅದು ವಿಶೇಷವಾಗಿ ಅಕ್ಷಯವಾಗತ್ತೆ ಅಂತ ಬ್ರಹ್ಮದೇವರು ಹೇಳಿದರು. ಅದಕ್ಕಾಗಿ ಮಾತ್ರ ಅಷ್ಟೇ, ಅದು ಹೊರತಾಗಿ ಬೇರೆ ವಿಶೇಷ ಇಲ್ಲ. ಈ ಕಾಲದಲ್ಲಿ ಜವೆ ಗೋಧಿ ಏನಿದೆ ಅದರಿಂದ ಬಾರಲಿ ಎಲ್ಲ ಮೇಲೆ ಕಡೆಗೆ ಜವೆ ಗೋಧಿ ಏನಿದೆ ಅದಕ್ಕೆ ಅಧಿಪತಿ ಇಂದ್ರದೇವರು. ಆ ಇಂದ್ರದೇವರು ಪ್ರೀತಿಗೊಳ್ಳಬೇಕಾಗಿದ್ದರೆ ಜವೆ ಗೋಧಿಯಿಂದ ನಾವು ಹೋಮವನ್ನು ಮಾಡೋದು, ಬ್ರಾಹ್ಮಣರಿಗೆ ಜವೆ ಗೋಧಿಯನ್ನು ದಾನ ಮಾಡೋದು,
ಬೋಧನದಲ್ಲಿ ಜವೆ ಗೋಧಿಯನ್ನು ಪುಡಿ ಮಾಡಿ ಪಾಯಸವನ್ನು ಮಾಡಿ ಬ್ರಾಹ್ಮಣರಿಗೆ ಬೋಧನ ಮಾಡಿಸೋದು. ಇದರಿಂದ ಇಂದ್ರದೇವರು ಸಂತುಷ್ಟರಾದರು ಅಂದರೆ ನಮಗೆ ಎಲ್ಲ ರೀತಿಯಾದ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಮಾಡಬೇಕು. ಇನ್ನು ಈ ದಿವಸದಲ್ಲೇನೆ ಉಯ್ಯಾಲೆ ಗೌರಿ ಅಂತ ಬರ್ತಾರೆ. ಇವತ್ತೇ ಪರಶುರಾಮ ದೇವರ ಜಯಂತಿಯೂ ಇದೆ, ಅಕ್ಷಯ ತೃತೀಯ ದಿವಸನೇ. ಅಕ್ಷಯ ತೃತೀಯ ದಿವಸದಲ್ಲಿ ಪರಶುರಾಮ ದೇವರು ಅವರ ಅವತಾರ ಮಾಡಿರತಕ್ಕಂಥ ಜಯಂತಿ ಉತ್ಸವ ಇದೆ. ಅವತ್ತು ನಾವು ಕೂಡ ಬೆಳಗ್ಗಿಂದ ಪರಶುರಾಮ ದೇವರ ಕಥೆಯನ್ನು ಮಂತ್ರವನ್ನು ಜಪ ಮಾಡ್ತಾ ಸಾಯಂಕಾಲ ಏನಿದೆ ಅಷ್ಟರೊಳಗೆ ಸಾಯಂಕಾಲದಲ್ಲಿ ನಾವು ದೇವರನ್ನು ಅಕ್ಷಯ ತೃತೀಯ ದಿವಸದಲ್ಲಿ ಗಂಧ ಏನಿದೆ ಅದನ್ನು ನಾವು ಚೆನ್ನಾಗಿ ಗಂಧವನ್ನು ತೆಗೆದು ಅದನ್ನು ನೀರಾಗಿ ಮಾಡಿ ಅದರಲ್ಲಿ ಸಾಲಿಗ್ರಾಮವನ್ನು ಅಥವಾ ಕೃಷ್ಣ ಪರಮಾತ್ಮನ ಪ್ರತಿಮೆಯನ್ನು ಇಟ್ಟು ಬೆಳಗ್ಗಿಂದ ಇಟ್ಟು ಸಾಯಂಕಾಲದ ದೇವ್ರ ಮುಂದೆ ಜಪ ಮಾಡ್ತಾ ಅಥವಾ ಮಂತ್ರ ಪಾರಾಯಣವನ್ನು ಮಾಡ್ತಾ ಇದ್ಕೊಂಡು ಸಾಯಂಕಾಲ ಸೂರ್ಯ ಮುಳುಗಿದ ಕೂಡಲೇ ಆ ಪ್ರತಿಮೆಯನ್ನು ತೆಗೆದು ಅನಂತರ ಅದನ್ನು ಪೂಜೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ ಬ್ರಾಹ್ಮಣರ ಬೋಧನ ಮಾಡಿಸ್ಬಿಟ್ರೆ ಅಕ್ಷಯ ಫಲ, ಅದನ್ನು ಶಾಸ್ತ್ರವೇ ಹೇಳಿಬಿಟ್ಟಿದೆ. ಈ ರೀತಿ ಮಾಡಬೇಕು. ಆಮೇಲೆ ಆ ಗಂಧ ಏನು ಉಳಿದಿದೆ ಅದನ್ನು ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿ, ಕೃಷ್ಣ ಪಕ್ಷದ ದ್ವಾದಶಿ ಅಂತ 2 ದ್ವಾದಶಿಗಳು ಬರುತ್ತೆ. ಅವತ್ತು ವಸಂತ ಮಾಧವನ ಪೂಜೆ ಅಂತ ಒಂದು ನಿಯಮ ಇದೆ. ಆ ವಸಂತ ಮಾಧವನ ಪೂಜೆ ಮಾಡಿದಾಗ ಈ ಗಂಧ ಏನಿದೆ ಅದನ್ನು ನಾವು ಬ್ರಾಹ್ಮಣರಿಗೆ ಕೊಡಬೇಕು. ಆದ್ದರಿಂದ ಅದನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡು ಆ ಗಂಧವನ್ನು ಬ್ರಾಹ್ಮಣರಿಗೆಲ್ಲ ಕೊಟ್ವಿ ಅಂತ ಹೇಳಿದ್ರೆ ಅವರ ದೇಹ ತಂಪಾಯಿತು ಅಂದರೆ ನಮ್ಮ ಜೀವನ ಸುಖವಾಗಿ ಇರುತ್ತೆ ಎಂಬುದಕ್ಕಂಥದ್ದು ಮುಖ್ಯ. ಅಲ್ಲದೆ ಉಯ್ಯಾಲೆ ಗೌರಿ ಅಂತ ಇದ್ದಾರೆ. ಚೈತ್ರ ಮಾಸದ ಗೌರಿ ತದಿಗೆ ಎಂದು ನಾವು ಪೂಜಿಸಿ ಅವತ್ತಿಂದ ಅಕ್ಷಯ ತೃತೀಯವರೆಗೂ ಕೂಡ 1 ತಿಂಗಳು ನಿರಂತರವಾಗಿ ಪ್ರತಿ ದಿವಸ ಗೌರಿ ಪೂಜೆಯನ್ನು ಮಾಡಬೇಕು. ಗೌರಿ ಪೂಜೆಯನ್ನು ಬಿಟ್ಟ ಅಂದರೆ ಅವರ ಸುಖ ಇರೋದಿಲ್ಲ. ಮದುವೆಯಲ್ಲಿ ಶುರುವಾಯಿತು ಗೌರಿ ಪೂಜೆ, ಅಲ್ಲಿಂದ ಬಂದ ಕೂಡಲೇ ಮಂಗಳ ಗೌರಿ ಪೂಜೆ ಶುರುವಾಯಿತು. ಅದೆಲ್ಲ ಆದಮೇಲೆ ವೈಶಾಖ ಮಾಸ ಬಂತು, ಚೈತ್ರ ಮಾಸ ಬಂತು, ಪ್ರತಿಯೊಂದು ತಿಂಗಳಲ್ಲೂ ಬರ್ತಾನೆ. ಉಯ್ಯಾಲೆ ಗೌರಿ ಆಯಿತು, ದೊಡ್ಡ ಗೌರಿ ಆಯಿತು, ಚಿಕ್ಕ ಗೌರಿ ಆಯಿತು, ಸುವರ್ಣ ಗೌರಿ ಆಯಿತು. ಕಡೆ ಇಷ್ಟೆಲ್ಲ ಆದಮೇಲೆ ದಿನನಿತ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಗೌರಿ ಪೂಜೆ ಅದು ಬೇರೆ ಇದೆ. ಯಾಕೆಂದರೆ ಗೌರಿ ಅಂದರೆ ಪಾರ್ವತಿ, ಅವಳು ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಅನುಗ್ರಹ ಮಾಡುವ ದೇವತೆ. ದಾಂಪತ್ಯಾರ್ಥಂ ಉಮಾಂ ಸತಿ ಅಂತ ಹೇಳ್ತಾರೆ. ಆದ್ದರಿಂದ ಆ ದಾಂಪತ್ಯ ಜೀವನ ಚೆನ್ನಾಗಿರಬೇಕೆಂಬ ಉದ್ದೇಶದಿಂದ ಅವರು ಗೌರಿ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಚೈತ್ರ ಮಾಸದ ತೃತೀಯ ದಿವಸದಲ್ಲಿ ನಾವು ಗೌರಿಯನ್ನು ಕೂಡಿಸಿದ್ದು ಅಕ್ಷಯ ತೃತೀಯ ಏನಿದೆ ಅಲ್ಲಿವರೆಗೂ ಕೂಡ 1 ತಿಂಗಳು ಪೂಜೆ ಮಾಡಿ ಆ ಗೌರಿಯನ್ನು ಆಂದೋಲಿಕ ಅಂದರೆ ಉಯ್ಯಾಲೆ ಅದರಲ್ಲಿ ರುದ್ರದೇವರಿಂದ ಕೂಡಿಸಬೇಕು. ಬಾಗಿಣ ಕೊಡಬೇಕು, ಸುವಾಸನೆಗೆ ಉಡಿ ತುಂಬಬೇಕು, ಹಾಲು ಮೊಸರು ತುಪ್ಪ ಜೇನುತುಪ್ಪಗಳನ್ನು ತಿನ್ನದೆ ಸುವಾಸನೆಗೆ ದಾನ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಈ ಮಾಸದಲ್ಲೇನೆ ದವನ ಮತ್ತು ದೀಪ, ನೈವೇದ್ಯ, ಉಂಡೆಗಳು, ಪಾನಕ, ಕೋಸಂಬರಿ ಇತ್ಯಾದಿಗಳೆಲ್ಲ ಮುತ್ತೈದೆ ಕೊಡತಕ್ಕಂಥದ್ದೆಲ್ಲ ಇದೆ. ದಮನದಿಂದ ಪೂಜೆ ಅಂಕು ಇದ್ದೇ ಇದೆ. ಯಾಕೆ ಅಂದರೆ ಪೂರ್ಣಿಮಾ, ಅದು ಫಾಲ್ಗುಣ ಮಾಸದ ಪೂರ್ಣಿಮಾದಲ್ಲಿ ಅದು ಹೋಲಿ ಹಬ್ಬ ಅಂತ ಅದಕ್ಕೆ ಹೆಸರು. ಅಂದರೆ ಹೋಲಿ ಪೂರ್ಣಿಮಾ ಅಂತ ಕರೀತಾರೆ. ಅವತ್ತು ಕಾಮದಹನ ಮಾಡಿದ್ದಾನೆ ಶಿವ. ತಪಸ್ಸನ್ನು ಭಂಗ ಮಾಡಿರತಕ್ಕಂಥ ಮನ್ಮಥನಿಗೆ ಕಾಮವನ್ನು ದಹನ ಮಾಡ 3 ಕಣ್ಣು ತೆಗೆದು ಸುಟ್ಟಾಕ್ದ. ಅವನ ಹೆಂಡತಿ ಏನಿದ್ದಾಳೆ ರತಿ ಬಂದು ಪಾರ್ವತಿಯೇ ಕಾಲು ಹಿಡಿದು, ಅಮ್ಮ ನನಗೆ ಅನುಗ್ರಹ ಮಾಡು, ನಿನ್ನ ಪೂಜೆ ಮಾಡಿದರೆ ಕೂಡ ಇಂಥ ವೈಧವ್ಯ ಬರಲಿಕ್ಕೆ ಸಾಧ್ಯ ಇದೆಯಾ ಅಂದು. ಅವಳು ಪಾರ್ವತಿ ಪರಮೇಶ್ವರನನ್ನು ಕೇಳ್ತಾಳೆ, ಅವನನ್ನ ಏನಾದರೂ ಮಾಡೋರು ಗಂಡನ ಕೊಡಿ, ನಮ್ಮಿಬ್ಬರನ್ನು ಒಂದುಗೂಡಬೇಕು ಎಂಬ ಸದುದ್ದೇಶದಿಂದ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ಆಯಿತು ಅಂತ ಹೇಳಿಬಿಟ್ಟು ರುದ್ರದೇವ ವರ ಕೊಡ್ತಾನೆ. ಏನಂತ, ನೀನು ಹೋಗಿ ಆ ಮನ್ಮಥನ ಬೂದಿ ಇದಲ್ಲ ಅಲ್ಲಿ ಕಣ್ಣೀರು ಹಾಕಿದ್ದೀನಿ ನೀನು, ಆ ಕಣ್ಣೀರಿಂದ ಒಂದು ಗಿಡ ಬಂದಿದೆ ನೋಡು, ಆ ಗಿಡದಿಂದ 1 ತಿಂಗಳು ನೀನು ಪೂಜೆ ಮಾಡು. ಆ ಗಿಡ ಯಾವುದದು? ನನ್ನನ್ನು ದಮನ ಮಾಡಲಿಕ್ಕೆ ಅಂತ ಬಂದವನು ಮನ್ಮಥ, ಅವನೇ ದಮನ ಆಗೋದ. ಅದಕ್ಕೆ ದಮನಕ, ಅದನ್ನೇ ದಮನ ಅಂತ ಕರೀತಾರೆ. ದಮನಕ, ಮರುವಕ ಅಂತ 2. ನನ್ನನ್ನು ಮರಳುಗೊಳಿಸಬೇಕು ಅಂತ ಬಂದ, ಅವನೇ ಮರಳಾಗೋದ. ಬಲಗಣ್ಣಿಂದ ಬಿದ್ದ ಕಣ್ಣೀರಿಂದ ಯಾವುದೋ ದಮನ ಬಂದಿರುತ್ತೆ, ಎಡಕಣ್ಣಿಂದ ಏನು ನಿನ್ನ ಕಣ್ಣಿಂದ ನೀರು ಬಿದ್ದಿದೆ ಅದರಿಂದ ಮರುವಕ ಬಂದಿರುತ್ತೆ, ಮರುಗ ಬಂದಿರುತ್ತೆ. ಅದೆರಡನ್ನೂ ಕೂಡ ಪೂಜೆ ಮಾಡು, ನಿನ್ನ ಗಂಡ ಸಿಗ್ತಾನೆ ಅಂತ ಹೇಳಿದ್ದ. ಅದನ್ನು ದಮನ ಪೂಜೆ ಎಂಬತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಪೂರ್ಣ ವಿಶೇಷ ಮಾಡಬೇಕು. ಅದನ್ನು ಪಂಚಾಂಗದಲ್ಲಿ ಹಾಕಿರ್ತಾರೆ. ಎಲ್ಲ ದೇವತೆಗಳು ಕೂಡ ದಮನ ಪೂಜೆ ಅಂತ ಹಾಕಿರ್ತಾರೆ. ಇದೆಲ್ಲವೂ ಕೂಡ ಮುಖ್ಯವಾಗಿ ತಿಳಿಬೇಕಾದದ್ದು. ಅಕ್ಷಯ ತೃತೀಯ ದಿವಸದಲ್ಲಿ ಲಕ್ಷ್ಮೀನಾರಾಯಣ ಪೂಜೆ ವಿಶೇಷ ಅಂತೆ. ಅಕ್ಷತೈಹಿ ಅಚ್ಚಯದ್ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಮುಖ್ಯವಾಗಿ ಅಕ್ಷಯ ತೃತೀಯ ಮಹಿಮೆ ಏನು ಅಂತ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಇಂದ್ರದೇವರಿಗೆ ಮತ್ತು ಬಲಿ ಚಕ್ರವರ್ತಿಗೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಬಲಿಯನ್ನು ಸೋಲಿಸಿ ಭೂಲೋಕದಲ್ಲಿ ಬಂದು ಉಚತ್ಯ ಆಶ್ರಮಕ್ಕೆ ಹೋಗಿದ್ದಾರೆ. ಉಚತ್ಯ ಅಂತ ಒಬ್ಬ ಋಷಿ. ಆಶ್ರಮದಲ್ಲಿ ಉಚತ್ಯ ಮುನಿಯ ಪತ್ನಿ ಗರ್ಭಿಣಿಯಾಗಿದ್ದು.
ಅವಳನ್ನು ನೋಡಿದರು. ಅವಳ ರೂಪಕ್ಕೆ ಮಾರು ಹೋಗಿರ್ತಕ್ಕಂಥ ಇಂದ್ರದೇವರು ಅವನ ಪುಣ್ಯವನ್ನು ಕಿತ್ಕೊಳ್ಳೋಕ್ಕೆ ಬಲಾತ್ಕಾರ ಮಾಡಿದರು. ಬಲಾತ್ಕಾರೇಣ ಭುಭುಜೆ ಗುರುವಿಣೀಂ ಪಾಕಶಾಸನ. ಆ ಗರ್ಭದಲ್ಲಿ ದೀರ್ಘತಮ ಎಂಬತಕ್ಕಂಥ ಒಬ್ಬ ಋಷಿ ಇದ್ದ. ಇಂದ್ರದೇವರ ಶಕ್ತಿ ಒಳಗೆ ಹೋಗದಂತೆ ತಡದ. ಕೋಪಗೊಂಡ ಇಂದ್ರದೇವ ನೀನು ಕುರುಡನಾಗುವಂತ ಶಾಪ ಕೊಟ್ಟ. ಉಜತ್ತಿ ಋಷಿ ಶಾಪ ಕೊಡ್ತ ಅಂತ ಓಡ್ ಹೊಟ್ಟೋದ. ಮೇರು ಪರ್ವತ ಗುಹೆಯಲ್ಲಿ ತಪಸ್ಸಾಚರಿಸ್ತಾ ಇದ್ದ. ಇಂದ್ರದೇವರೆಲ್ಲ ಬಚ್ಚಿಟ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಲಿ ಇದ್ದಾನಲ್ಲ ಅವನು ಸ್ವರ್ಗಕ್ಕೆ ಲಗ್ಗೆ ಹಾಕದ. ಎಷ್ಟೋ ಸಂಪತ್ತನ್ನು ಕಿತ್ಕೊಂಡ. ಅಂದರೆ ಇಂದ್ರದೇವರು ಆಳಬೇಕಾಗಿರತಕ್ಕಂಥ ಇಂದ್ರ ಪದವಿಯನ್ನು ಅವನ ಮುಂದಿನ ಕೃತಯುಗದಲ್ಲಿ ರಾಜನಾಗೋದಿದ್ದರೂ ಕೂಡ ಈಗ ಹೋಗಿ ಕಿತ್ಕೊಂಡಿದ್ದು ತಪ್ಪಾಯಿತು. ಅದಕ್ಕೆ ವಾದಿರಾಜರು ಲಕ್ಷ್ಮೀಶೋಭನ ಹೇಳುವಾಗ ಖಳನಂತೆ ತನಗೆ ಸಲ್ಲದ ಭಾಗ್ಯವನ್ನು ಬಲ್ಲಿದ ಗಂಜಿ ಬರಿಗೈದ ಅಂತ ಹೇಳ್ತಾರೆ. ಹಾಗಾಗಿ ಪುನಃ ದೇವತೆಗಳೇನಿದ್ದಾರೆ ಅವರು ಅವನನ್ನು ಕರ್ಕೊಂಬಂದು ಪುನಃ ಆ ಸಿಂಹಾಸನ ಮೇಲೆ ಕೂರಿಸಿದರು. ಇಂದ್ರದೇವರು ವೃತ್ತಾಸನ ಹೊಂದಿ ಯಾವ ಪಾಪೂ ಬಂದಿಲ್ಲ ಅವನಿಗೆ. ಇಂದ್ರ ವೃತ್ರಂ ಹತ್ವ ಮಹಾನ್ ಅಭವತ್ ಅಂತ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಅಕ್ಷಯ ತೃತೀಯದಲ್ಲಿ ಬರತಕ್ಕಂಥ ಕಥೆಯಲ್ಲಿ. ಆಗ ಅಕ್ಷಯ ತೃತೀಯ ದಿವಸದಲ್ಲಿ ವಿಶೇಷವಾಗಿ ಅವರು ಮಾಡಿರತಕ್ಕಂಥ ದಾನ ಧರ್ಮಗಳಿಂದ ಪೂರ್ಣವಾಗಿ ಪಾಪಗಳೆಲ್ಲ ಹೋದವು. ಅಂತೂ ಇಂದ್ರದೇವರ ಪಾಪವನ್ನು ಕೂಡ ಪರಿಹಾರ ಮಾಡಿರತಕ್ಕಂಥ ದಿವಸ. ವೈಶಾಖ ಮಾಸ ಗಂಧಲೇಪನಕ್ಕೆ ಪ್ರಸಿದ್ಧವಾದದ್ದು. ಪ್ರತಿಯೊಂದು ಮಠದಲ್ಲಿಯೂ ಕೂಡ ಬೃಂದಾವನಗಳಿಗೆ ಪೂರ್ಣವಾಗಿ ಗಂಧವನ್ನು 4 ಕಡೆಯೂ ಕೂಡ ಗಂಧವನ್ನು ಹಚ್ಚಿ ಲೇಪನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಕ್ಷಯ ತೃತೀಯ ದಿವಸದಲ್ಲಿ ಒಂದು ಕಥೆ ಹೇಳ್ತಾರೆ. ಅದರಲ್ಲಿ ಏನಂದರೆ, ರಾವಣ ಏನಿದ್ದಾನವನು, ನಾವು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅಂತ ಕೇಳ್ತಾ ಇದ್ದೀವಿ. ಆದರೆ 4 ಜನ ಗೊತ್ತು ನಮಗೆ. ಆದರೆ ಮಂಡೋದರಿ ಯಾರು, ಎಲ್ಲಿ ಹುಟ್ಟಿಲ್ಲೋ, ಯಾರ ಮಗಳು ನಮ್ಗೆ ಗೊತ್ತಿರೋದು ಒಂದೇ, ಏನು, ಅವಳು ಮಯಾಸುರನ ಮಗಳು, ಅಷ್ಟೇ ಗೊತ್ತು. ಇದೆಲ್ಲ ಅಷ್ಟೇ ಅಲ್ಲ. ವಸ್ತುತಃ ನಾವು ಈ ಅಕ್ಷಯ ತೃತೀಯದಲ್ಲಿ ಬರತಕ್ಕಂಥ ಕಥೆಯನ್ನು ಕೇಳಿದರೆ ನಮಗೆ ಆಶ್ಚರ್ಯ ಆಗತ್ತೆ. ರಾವಣ ಏನಿದ್ದಾನವನು ರುದ್ರದೇವನ ಕುರಿತು ತಪಸ್ಸು ಮಾಡಿದ. ರುದ್ರದೇವರು ಏನು ಬೇಕು ಹೇಳು ಅಂತ ಅವನನ್ನು ಪಾರ್ವತಿ ಪರಮೇಶ್ವರ ಸಹಿತವಾಗಿ ಬಂದು ಕೇಳಿದರು. ಅವನೇನು ಮಾಡ್ದ, ನಾನು ಕೇಳಿದ್ದು ಕೊಡ್ತೀಯ ಅಂತ ಭಾಷೆ ತೆಗೆದುಕೊಂಡು ನನಗೆ ನಿನ್ನ ಪಾರ್ವತಿ ಇದ್ದ ಅದನ್ನು ನಾನು ಕೊಟ್ಬಿಡು ಅಂದ. ರುದ್ರದೇವ ಮಾತು ಕಟ್ಟಿಬಿದ್ದು ಅವಳನ್ನು ಕೊಡ್ತಾನೆ. ಅವಳ ಭುಜ ಮೇಲೆ ಹೊತ್ಕೊಂಡು ದಾರಿಯಲ್ಲಿ ಬರ್ತಾ ಇರುವಾಗ ರುದ್ರದೇವರು ವಿಷ್ಣುವಿನ ಹತ್ರ ಹೋಗಿ, ನಾರಾಯಣ ವರ ಕೇಳಿದರೆ ಏನೋ ಕೇಳ್ತಾನೆ ಅಂತ ಹೇಳಿದರೆ ನನ್ನ ಹೆಂಡತಿಯನ್ನೇ ಅಪಹಾರ ಮಾಡಿದ್ದಾನೆ, ಅವಳು ನಿನ್ನ ತಂಗಿ, ನಿನ್ನ ತಂಗಿ ನನಗೆ ತಂದುಕೊಡು ಎಂಬುದಾಗಿ ಹೇಳಿದ ಕೂಡಲೇ ಅವನಾಗವನೇ ತಂದು ನಿನ್ನ ಕೈಲಾಸದಲ್ಲಿ ಬಿಡಬೇಕು ಹಾಗೆ ಮಾಡ್ತೇನೆ ಅಂಥೇಳಿ ಬ್ರಾಹ್ಮಣ ವೇಷ ಹಾಕ್ಕೊಂಡು ಅಕ್ಷಯ ತೃತೀಯ ದಿವಸ ಮೈಯೆಲ್ಲ ಗಂಧ ಬಳ್ಕೊಂಡಿದ್ದಾನೆ ಪರಮಾತ್ಮ. ಬಳ್ಕೊಂಡು ಅವನು ಬರ್ತಾ ಇರುವಾಗ ಎದುರುಗಡೆ ಸರಿಯಾಗಿ ರಾವಣ ಬರ್ತಾನೆ. ಏನು ರಾವಣ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾನೆ. ಲಂಕಾಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಇವಳ್ಯಾರ ಕಾಳಿ ಅಂತಾನೆ. ಇವಳನ್ನ ಕಾಳಿ ಅಂತ ಹೇಳ್ತಾ ಇದ್ದೀಯಲ್ಲ, ತ್ರಿಲೋಕ ಸುಂದರಿ ಪಾರ್ವತಿ, ತಪಸ್ಸು ಮಾಡಿ ಗೆದ್ಕೊಂಡ್ಬಂದಿದ್ದೇನೆ ಅಂದ. ಇಳಿಸಿ ನೋಡಿ ಗೊತ್ತಾಗತ್ತೆ ಅಂತ. ಇಳಿಸಿದರೆ ಕಲ್ಕತ್ತಾದಲ್ಲಿದ್ದಾಳಲ್ಲ ಕಾಳಿ, ಆ ರೀತಿ ಇದ್ದಾಳೆ ಅವಳು. ಭಯಂಕರವಾದ ಕಣ್ಣುಗಳು, ಅಲ್ಲದೆ ಕೋರೆ ಹಲ್ಲುಗಳು, ರಕ್ತ ಬೇರೆ ನಾಲಿಗೆಯಿಂದ ಹನಿ ಹಾಕ್ತಾ ಇದೆ, 16 ಕೈಗಳು, ಒಂದೊಂದು ವಿಚಿತ್ರವಾದ ಭಯಂಕರ ಆಯುಧಗಳು. ಇನ್ನು ನೋಡಿ ರಾವಣನಿಗೆ ಭಯ ಆಯಿತು. ಓ, ನನಗೆ ಶಿವ ಮೋಸ ಮಾಡ್ದ ಅಂದ. ಇವಳನ್ನು ಅಲ್ಲಿ ಬಿಟ್ಟು ಬಂದುಬಿಡು, ಅವನನ್ನೇ ತಿನ್ನಲಿ, ನಿನಗೆ ಅವಳು ಎಲ್ಲಿದ್ದಾಳೆ ಪಾರ್ವತಿ ನಾ ಹೇಳ್ತೇನೆ ಅಂದ. ಸರಿ, ಓಡ್ ಹೋಗಿ ಅಲ್ಲಿ ಬಿಟ್ಬಿಟ್ಟು ಬಂದೋದ್ರೊಳಗೆ ಪರಮಾತ್ಮ ಏನು ಮಾಡ್ದ, ತನ್ನ ದೇಹದ ಗಂಧ ಹಚ್ಕೊಂಡಿದ್ನಲ್ಲ ಅದರಿಂದ ಒಂದಿಷ್ಟು ಗಂಧ ತೆಗೆದ. ಉದರದ ಜಾಗದಲ್ಲಿದ್ದ ಗಂಧವನ್ನು ತೆಗೆದ. ಅದು ಯಾವುದೋ ಮಂತ್ರವನ್ನು ಹೇಳ್ದ. ತಕ್ಷಣ ಪಾರ್ವತಿಯಂತೆ ಇರುವ ಒಬ್ಬ ಸ್ತ್ರೀ ತಯಾರಾದಳು. ಅವಳು ಮಂಡೋದರಿ ಅಂತ ಹೆಸರಿಟ್ಟ. ಮಂಡೋದರಿ ಅಂದರೆ ಮಂಡ ಅಂದರೆ ಸೂಕ್ಷ್ಮ, ಮಂಡಂ ಸೂಕ್ಷ್ಮಂ. ಉದರ ಅಂದರೆ ಹೊಟ್ಟೆ, ಅಂದರೆ ನಡುಭಾಗ ಅನುದರ ಕನ್ಯಾ, ಅಂದರೆ ನಡು ಸಣ್ಣ ಉಳ್ಳವಳು ಅಂತ ಅರ್ಥ ಬಂತು. ಹಾಗಾದರೆ ಈ ಅರ್ಥ ತಗೊಳ್ಳಿಕ್ಕೆ ಬರಲ್ಲ. ಯಾರು ನಡು ಸಣ್ಣ ಇದೆಯೋ ಅವರೆಲ್ಲರನ್ನೂ ಕೂಡ ನಾವು ಮಂಡೋದರಿ ಅಂತ ಕರಿಬೇಕಾಗತ್ತೆ. ಹಾಗಾಗೋದಿಲ್ಲ. ಅದಕ್ಕೆ ಇವರು ಹೇಳೋದೇನು, ಮಂಡ ಅಂದ್ರೆ ಅಲಂಕಾರ, ಮಡಿಭೂಷಾಯಾಮ್ ಅಂತ ಧಾತು. ಎಲ್ಲಿತ್ತು ಅಲಂಕಾರ? ಅದು ಉದರದಲ್ಲಿತ್ತು. ಅರೆ, ಉದರದ ಮೇಲಿದ್ದ ಗಂಧ ಎಂಬ ಅಲಂಕಾರದಿಂದ ಸೃಷ್ಟಿಯಾದವಳು, ಅದಕ್ಕೆ ಮಂಡೋದರಿ ಅಂತ ಹೆಸರಿಟ್ಟ. ಅವಳನ್ನು ಕರ್ಕೊಂಡು ಹೋಗಿ ಮಯಭವನ ಇದೆ ಪಾತಾಳದಲ್ಲಿ ಕೆಳಗಡೆ, ಅಲ್ಲಿಟ್ಟ. ನನ್ನ ಮಗಳಿವಳು, ನಾನು ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾಗಿದೆ, ಇವಳನ್ನು ಮದುವೆ ಆಗಲಿಕ್ಕೆ ಅಂಥೇಳಿ ರಾವಣ ಬರ್ತಾನೆ. ಆ ರಾವಣ ಏನಿದ್ದಾನೆ ಅವನು ಬಂದು ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಾಗುತ್ತೆ. ಮದುವೆ ಮಾಡಿಕೊಟ್ಬಿಡು,
ಕನ್ಯಾದಾನದ ಫಲ ನಿಂಗೆ ಬರುತ್ತೆ ಅಂಥೇಳಿ ಹೋಗ್ತಾರೆ. ರಾವಣ ಬಂದ ಕೂಡಲೇ ಮಯಭವನದಲ್ಲಿ ಇದ್ದಾಳೆ ಅಂತ ಹೇಳಿಕೊಳ್ಳೆ ಓಡಿ ಬರ್ತಾನೆ. ಅವನು ಸ್ವಾಗತ ಮಾಡಿ ಮಂಡೋದರಿ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಹಾಗಾದರೆ ಪರಮಾತ್ಮನ ಉದರದಲ್ಲಿದ್ದ ಗಂಧದಿಂದ ಹುಟ್ಟಿ ಅನಂತರ ರಾವಣನಿಗೆ ಕಾಲಕಾಲಕ್ಕೆ ಒಳ್ಳೆಯ ಉಪದೇಶ ಮಾಡಿರತಕ್ಕಂಥ ಮಂಡೋದರಿಯಲ್ಲಿದ್ದಾಳೆ, ಅವಳನ್ನು ನಾವು ಬೆಳಗಾಗಿದ್ದು ಸ್ಮರಣೆ ಮಾಡಿದ್ವಿ ಅಂದರೆ ನಮ್ಮ ಹೆಂಗಸರೂ ಕೂಡ ಒಳ್ಳೆಯ ಒಂದು ಗಂಡನಿಗೆ ತಿಳಿ ಮಾರ್ಗವನ್ನು, ಒಳ್ಳೆಯ ಮಾರ್ಗದಲ್ಲಿ ಹೋಗುವಂಥ ತಿಳುವಳಿಕೆ ಕೊಡುವ ಬುದ್ಧಿ ಅವಳಿಗೂ ಬರುತ್ತೆ. ಅದಕ್ಕಾಗಿ ಇದು ಕೂಡ ಈ ಮಂಡೋದರಿ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಯಪ್ಪಶ್ಯತೆ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ ವೈಶಾಖ ಸ್ಥಿತೇ ಪಕ್ಷೆ ಸಯಾತಿ ಅಚ್ಯುತ ಮಂದಿರಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಗಂಧಸ್ನಾನ, ವೈಶಾಖ ಜ್ಯೇಷ್ಠ ಎರಡೂ ಕೂಡ ಬೇಸಿಗೆ ಆದ್ದರಿಂದ ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಪ್ರಾತಃ ಕಾಲ ಸ್ನಾನ ಮಾಡಿ ಗಂಧೋದಕ ತುಂಬಿರತಕ್ಕಂಥ ಒಂದು ಪಾತ್ರೆಯಲ್ಲಿ ದೇವರ ಪ್ರತಿಮೆಗಳನ್ನು ಸಾಯಂಕಾಲದವರೆಗೂ ಇಡಬೇಕು ಅಂತ ಹೇಳ್ತಾರೆ. ಇವತ್ತೇನೆ ಪರಶುರಾಮ ಜಯಂತಿ. ಅದು ಹಿಂದೆ ಹೇಳಿದೆ, ಪರಶುರಾಮ ದೇವರು ಪುನರ್ವಸು ನಕ್ಷತ್ರದಲ್ಲಿ ಅವತಾರ ಮಾಡಿದವರು. ತೃತೀಯ ಎಂಬತಕ್ಕಂಥದ್ದು ಪ್ರದೋಷ ವ್ಯಾಪಿನಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ದಿವಸ ಉಪವಾಸ ಇದ್ದು ನಾವು ಷೋಡಶೋಪಚಾರ ಪೂಜೆಯನ್ನು ಸಹಸ್ರನಾಮದಿಂದ ತುಳಸಿ ಅರ್ಚನೆ ಮಾಡಿದ್ರೆ ಅವರು ವಿಶೇಷ ಅನುಗ್ರಹ ಮಾಡ್ತಾರೆ. ಜಮದಗ್ನಿಸುತೋ ವೀರ ಕ್ಷತ್ರಿಯಾಂತರ ಅಂತಕ ಪ್ರಭೋ ಗ್ರಹಾಣಾರ್ಗಮಯ ದತ್ತಂ ಕೃಪೆಯ ಪರಮೇಶ್ವರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ವೈಶಾಖ ಮಾಸದಲ್ಲಿ ಬರತಕ್ಕಂಥ ಪ್ರತಿಯೊಂದು ತಿಥಿಗಳೂ ಕೂಡ ಅತ್ಯಂತ ಅದ್ಭುತವಾದಕ್ಕಂಥದ್ದು. ಇದರಿಂದ ಎಲ್ಲ ಜನರು ಕೂಡ ಇದರ ಕಾರ್ಯಕ್ರಮವನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿದವರಾದರೆಂದರೆ ವೈಶಾಖ ಮಾಸದ ನಿಯಾಮಕನಾದ ಮಧುಸೂದನನ ಪ್ರೀತಿ ಸಂಪಾದನೆ ಆಗುವುದರಲ್ಲಿ ಎರಡು ಮಾತಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು. ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇನೆ.